ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ನಾಗಪ್ಪ, ಕನ್ನಡ ಅಧ್ಯಾಪಕರು, ಕೊಪ್ಪಳ ವಿಶ್ವವಿದ್ಯಾಲಯ, ಸ್ನಾತಕೋತ್ತರ ಕೇಂದ್ರ ಯಲಬುರ್ಗಾ. ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ಬಿಕಾಮ್ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕಿರುವಂತಹ ಸಾಮಾನ್ಯ ಇಂಗ್ಲೀಷ್, ಅದರಲ್ಲಿ ವಿಶೇಷವಾಗಿ ಬಿಕಾಮ್ BBA ವಿದ್ಯಾರ್ಥಿಗಳ ಪಠ್ಯಕ್ಕೆ ಇರುವಂತಹ ಸಾಮಾನ್ಯ ಇಂಗ್ಲೀಷ್ ಅಂದರೆ ಬೇಸಿಕ್ ಕನ್ನಡದ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಒಂದು ಗಮನಿಸಬೇಕಾದ್ದೇನಂತಂದರೆ, ಕೊಪ್ಪಳ ಮತ್ತು ಬಳ್ಳಾರಿ ವಿಶ್ವವಿದ್ಯಾಲಯದ ಸಿಲೆಬಸ್ ಅಂದರೆ ಪಠ್ಯ ಒಂದೇ ಇರೋ ಕಾರಣಕ್ಕೆ ಈ ಪ್ರಶ್ನೆಗಳೇ ಹೆಚ್ಚು ರಿಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ತುಂಬ ಗಂಭೀರವಾಗಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಬೇಕಾಗಿ. ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂದರೆ, ನಾವು ಆಗಾಗಲೇ NEPಯಲ್ಲಿ 60 ಅಂಕಗಳಿಗೆ 2 ತಾಸಿಗೆ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆದರೆ, ಇಲ್ಲಿ 80 ಅಂಕಗಳಿಗೆ 3 ತಾಸಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಸಮಯನೂ ಮುಖ್ಯ ಆಗುತ್ತೆ, ಮತ್ತು 80 ಅಂಕಗಳಿಗೆ ಬರೋ ಕಾರಣಕ್ಕೆ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ. ಮೊದಲಿಗೆ ಮೇನ್ 1ರಲ್ಲಿ ನೋಡೋದಾದರೆ, ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ 2 ಆಫ್ ದ ಫಾಲೋಯಿಂಗ್ ಅಂತ ಹೇಳಿದರೆ, ಅಂದರೆ 4-5 ಅಂಕದ ಪ್ರಶ್ನೆಗಳಿರ್ತವೆ, ಅದರಲ್ಲಿ 2ಕ್ಕೆ ಉತ್ತರವನ್ನು ಕೊಡಬೇಕು. ಅದೇ ರೀತಿ ಬಿಯಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 5 ಮಾರ್ಕ್ಸ್ ಅಂತ ಹೇಳಿದರೆ, ಮತ್ತೆ 5 ಅಂಕದ 2 ಪ್ರಶ್ನೆಗಳನ್ನು ಕೇಳಿದರೆ. ಮೇನ್ ಸೆಕೆಂಡಲ್ಲಿ ನೋಡೋದಾದರೆ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್, ಈಚ್ ಕ್ವಶನ್ಸ್ ಕ್ಯಾರಿ 10 ಮಾರ್ಕ್ಸ್. ಅಂದರೆ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು 2 ಪ್ರಶ್ನೆಗಳಿಗೆ 10 ಅಂಕದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 3ನೇ ಮೇನಲ್ಲಿ ಬಂದರೆ, ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ 4 ಆಫ್ ದ ಫಾಲೋಯಿಂಗ್ ಅಂತ. ಅಂದರೆ ಇಲ್ಲಿ ಒಟ್ಟು 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 6ರಲ್ಲಿ ವಿದ್ಯಾರ್ಥಿಗಳು 4ಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ. ಅದು 4ಕ್ಕೆ 4 ಅಂಕಗಳಿಗೆ ಬರೀಬೇಕಾಗುತ್ತೆ. ಭಾಳ ವಿಶೇಷವಾಗಿ ಏನಂತಂದರೆ, ಇಲ್ಲಿ 20 ಅಂಕದ ಪ್ರಶ್ನೆಗಳಲ್ಲಿ 1ಕ್ಕೆ 10 ಅಂಕದಂತೆ 2ಕ್ಕೆ 20 ಅಂಕ, ಅಂದರೆ ಅದು ಭಾಳ ಮುಖ್ಯ ಆಗುತ್ತೆ. ಅಂದರೆ ಲಾಂಗ್ ಕ್ವಶನ್ ಬರೆಯುವಾಗ ವಿದ್ಯಾರ್ಥಿಗಳು ಸಮಯ ನಿಗದಿಯನ್ನು ಮಾಡಿಕೊಂಡು ಯಾವ ಪ್ರಶ್ನೆಯನ್ನು ಬಿಡದೆ ಎಲ್ಲ ಪ್ರಶ್ನೆಗಳಿಗೆ ಸಮರ್ಥವಾಗಿ ಸಮಯಕ್ಕೆ ಸರಿಯಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಉತ್ತರ ಗೊತ್ತಿದೆ ಅಂತ ಒಂದೇ ಪ್ರಶ್ನೆಗೆ ಹೆಚ್ಚು ಉತ್ತರವನ್ನು ಬರೆಯೋದಾಗಲಿ, ಗೊತ್ತಿಲ್ಲಂತ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರೋದಾಗಲಿ ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಅಂಕಗಳು ಕಡಿತಗೊಳ್ತವೆ. ಅದಕ್ಕೆ ವಿದ್ಯಾರ್ಥಿಗಳು ತುಂಬ ಗಂಭೀರವಾಗಿ ಎಲ್ಲ ಪ್ರಶ್ನೆಗಳಿಗೆ ಅಷ್ಟೇ ಸಮಯವನ್ನು ನಿಗದಿ ಮಾಡಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಹೆಚ್ಚು ಕಮ್ಮಿ ಮಾಡಿದರೆ ಸಮಯ ಮುಗಿದು ಹೋದರೆ ನೀವು ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬೇರೆ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮಗೆ ಗೊತ್ತಿರೋಷ್ಟು ಆದರೆ ಅದಕ್ಕೆ ಪೂರಕವಾದ ಉತ್ತರವನ್ನು ನೀವು ಬರೆಯುವಂಥ ಕೆಲಸನ ಮಾಡಬೇಕು. ವಿದ್ಯಾರ್ಥಿಗಳು ಇಂಗ್ಲೀಷ್ ಕಷ್ಟ ಅಂತ ಹೇಳ್ತಾರೆ, ಅಂದ್ಕೊಂಡ್ರೆ ಮಾತ್ರ ಕಷ್ಟ, ಓದಿದ್ರೆ ಕಷ್ಟ ತುಂಬ ಸರಳವಾಗಿದೆ. ಯಾಕಂತಂದ್ರೆ ನಿಮ್ಮ ಕೊನೆಗೆ ಇಲ್ಲಿ ಮತ್ತೆ 5 ಮಾರ್ಕ್ಸ್ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ತುಂಬ ಕಾಮನ್ನಾಗಿ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಈ ಥರದ ಪ್ರಶ್ನೆಗಳನ್ನು ಕೇಳಿದ್ರೆ, ಉದಾಹರಣೆ ನಮಗೆ ಇಲ್ಲೇ ನೋಡಿ, 3rd ಮೇನಲ್ಲಿ ಸ್ಪೋಕನ್ ಕಮ್ಯುನಿಕೇಷನ್ ಬಗ್ಗೆ ಕೇಳಿದರೆ, ಬಾಡಿ ಲ್ಯಾಂಗ್ವೇಜ್ ಕೇಳಿದರೆ, ರೈಟಿಂಗ್ ಆ್ಯಂಡ್ ಅಜೆಂಡಾಸ್ ಆಫ್ ಮೀಟಿಂಗ್, ನಾವು ಮೀಟಿಂಗ್ ಮಾಡುವ ಯಾವೆಲ್ಲ ಅಜೆಂಡಗಳನ್ನು ಇಟ್ಕೊಳ್ತೀವಿ ಅಂತ, ಈ ಥರ ತುಂಬ ಸರಳವಾದ ಪ್ರಶ್ನೆಗಳಿರ್ತವೆ. ಅದೇ ರೀತಿ ಇನ್ನು 4th ಮೇನಿಗೆ ಬಂದರೆ, ರೈಟ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳಿದರೆ, ಇಲ್ಲಿ ಪ್ರಶ್ನೆಗಳಿಗೆ ಎನಿ ಆಫ್ ದ 1ನಲ್ಲಿ ಟಿಪ್ಪಣಿ ಬರೆದು ಕೇಳಿದ್ರೆ, ಇಲ್ಲಿ ಮೇನ್ ಇದರಲ್ಲಿ ಕೇಳಿದೆ. ಅಂದರೆ ರೈಟಿಂಗ್ ಎ ಲೆಟರ್, ಅಂದರೆ ರೈಟ್ ಲೆಟರ್ ಯಾವ ಥರ ಬೇಕು, ರೈಟ್ ಎ ಜಾಬ್ ಅಪ್ಲಿಕೇಶನ್ಸ್ ಆಫ್ ದ ಪೋಸ್ಟ್ ಆಫ್ ಚೇರ್ ಇನ್ ABC ಬ್ಯಾಂಕ್ ಅಲಾಂಗ್ ವಿತ್ CV ಅಂತಂದರೆ, ನಾವು ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕಿಗೆ ಒಂದು ಅರ್ಜಿಯನ್ನು CV ಅಂದರೆ ನಿಮ್ಮ ಬಯೋಡಾಟಾವನ್ನು ಕಳಿಸೋದು ಯಾವ ರೀತಿ ರೆಡಿ ಮಾಡೋದು, ಆ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ. ಒಂದು ಜಸ್ಕಮ್ ಕೇಳಿದರೆ, ಇಮೇಲ್ ಆಗಿರ್ಬೋದು, ಆಮೇಲೆ ಕಾಮರ್ಸ್, ಈ ಥರದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸಾಮಾನ್ಯ ಮತ್ತು ಸರಳ ಪ್ರಶ್ನೆಗಳಿರುತ್ತೆ. ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ಉತ್ತರವನ್ನು ಬರೀಬೇಕು. ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ. ಎಲ್ರಿಗೂ ನಮಸ್ಕಾರ.